ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ಬಸ್ಸಾರು ಮತ್ತು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. 1.5 ಪಾವಷ್ಟು ಹೆಸರು ಕಾಳನ್ನ ನಾನು ತೊಳೆದ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನೆನೆ ಇಟ್ಟಿದ್ದೀನಿ. ಅದಾದಮೇಲಿಂದ ನೀರೆಲ್ಲ ಬಸಿದ್ಬಿಟ್ಟು ಅದರದ್ದು ಮೊಳಕೆ ಬಂದಿರೋದನ್ನು ಮಾರನೇ ದಿನವೇ ಮಾಡ್ತಾಯಿದ್ದೀನಿ. ಫುಲ್ ಡೇ ನಾನು ರಾತ್ರಿಯೆಲ್ಲ ಮೊಳಕೆ ಬಂದಿರೋದು ಅಷ್ಟೇ, ಪೂರ್ತಿ ಮತ್ತೆ ಮಾರನೇ ದಿನವೂ ಫುಲ್ಲು ಇಟ್ಟಿಲ್ಲ. ಜಾಸ್ತಿ ಮೊಳಕೆ ಬಂದಿಲ್ಲ, ಸಣ್ಣ ಸಣ್ಣ ಮೊಳಕೆ ಬಂದಿದೆ, ಅಷ್ಟೇ ಸಾಕು ಅಂದ್ಬಿಟ್ಟು ನಾನು ಅದನ್ನು ಇಲ್ಲಿ ಕುಕ್ಕರಿಗೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ನೀರು, ಕಾಳೆಲ್ಲ ನೆನೆಯೋಷ್ಟು, ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಒಂದೇ ಒಂದು ವಿಸಲ್ಲು ಕುಕ್ಕರ್ನ ಕೂಗಿಸ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಚೆ ಕಡೆನೂ ಬೇಯುತ್ತೆ, ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ಮತ್ತು ಗ್ಯಾಸ್ ಕನ್ಸಂಪ್ಷನ್ನು ಜಾಸ್ತಿ ಆಗೋಲ್ಲ. ನೀವು ನೆನೆಸ್ಬಿಟ್ಟು ಈ ಥರ ಮೊಳಕೆ ಕಟ್ಬಿಟ್ಟು ಮಾಡೋದ್ರಿಂದ ನೀವು ಬೇಗನೆ ಅಡುಗೆ ಮಾಡ್ಕೊಂಬಿಡ್ಬೋದು. ಆಮೇಲೆ ಅದನ್ನು ಬೇಯಿಸಿರೋದನ್ನು ಪಕ್ಕದಲ್ಲಿ ಇಟ್ಕೊಂಬಿಟ್ಟು ಒಂದು ಬಾಣಲೆಗೆ ಎಣ್ಣೆ ಒಂದು 2-3 ಟೇಬಲ್ ಸ್ಪೂನಷ್ಟು, ಆಮೇಲೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ಬಿಟ್ಟು, ಆಮೇಲೆ 1 ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ಆ ಒಗ್ಗರಣೆ ಕೆಂಪಗಾಗಿ ಸಾಸಿವೆ ಎಲ್ಲ ಚಿಟ್ಕುಟ್ಟಿದ ಮೇಲಿಂದ ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ. ನೀವು ಖಾರನೇ ಬೇಡ ಅಂತಂದರೆ ಹಸಿರು ಮೆಣಸಿನ್ಕಾಯಿ ಆಗಲಿ ಒಣಮೆಣಸಿನ್ಕಾಯಿ ಆಗಲಿ ಏನೂ ಹಾಕ್ತೀರಾ ಹಾಗೆ ಮಾಡ್ಬೋದು. ಇದು ನೀವು ಈ ಥರ ಮಾಡೋದ್ರಿಂದ ಸ್ವಲ್ಪ ಸುಮ್ಮನೆ ಟೇಸ್ಟ್ಗೆ ಖಾರ ಸೇರುತ್ತೆ ಅಷ್ಟೇ. ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಳನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದರಲ್ಲಿ ನಾನು ಬೇಯಿಸಿರೋದ್ರಲ್ಲಿ 90% ಫುಲ್ ಹಾಕೊಂಬಿಡ್ತೀನಿ. ಒಂದು ಸ್ವಲ್ಪ ಉಳಿಸ್ಕೊತೀನಿ, ಅದನ್ನು ರುಬ್ಬಿಟ್ಟು ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ ಎಲ್ಲ ಹಾಕ್ಬಿಡ್ತಾಯಿದ್ದೀನಿ, ಒಂಚೂರು ಉಳಿಸ್ಕೊಂಡಿದ್ದೀನಿ. ಅದಾದಮೇಲಿಂದ ಇವಾಗ ಫಸ್ಟ್ ಪಲ್ಯ ಮಾಡೋದಕ್ಕೆ ಒಗ್ಗರಣೆಗೆ ಕಾಳು ಸೇರಿಸಿದ್ಮೇಲೆ ಉಪ್ಪು ಹಾಕ್ಕೋಬೇಕು. ನಾನು ಬೇಯುವಾಗ ಉಪ್ಪು ಹಾಕಿಲ್ಲ, ನೀವು ಅಂದಾಜು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಈ ಬಸ್ಸಾರು ಪಲ್ಯನ. ಜಾಸ್ತಿ ಹೊತ್ತು ಟೈಮು ಸ್ಪೆಂಡ್ ಮಾಡಬೇಕಾಗಿಲ್ಲ. ಮತ್ತು ಒಲೆನೂ ಅಷ್ಟೇ, ನೀವು ಗ್ಯಾಸ್ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಕಮ್ಮಿ ಒಲೆಯಲ್ಲಿ ಮಾಡ್ಕೊಂಬಿಡ್ಬೋದು. ಆಮೇಲೆ ಒಂದು 2 ಹಿಡಿಯಷ್ಟು ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಇಂಗು ನೀರನ್ನ ಅಥವಾ ಇಂಗನ್ನು ಹಾಕ್ಕೋಬೋದು. ಈ ಸ್ಟೇಜಲ್ಲಿ ನಾನು ಬೇರೆ ಏನೂ ಹಾಕಿಲ್ಲ, ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋಕ್ಕಾಗೋಂಥ ಪಲ್ಯ ಇದು ರೆಡಿ ಆಯಿತು. ಇವಾಗ ಸಾರು ಮಾಡೋದಕ್ಕೆ ಕಾಳು ಉಳಿಸ್ಕೊಂಡಿದ್ನಲ್ವ, ಅದನ್ನು ಕಾಳು ಸಿಗೋ ಹಾಗೆ ಹಾಕು ಅಂತಂದರು ಮಕ್ಕಳು. ಹಾಗಾಗಿ ಕಾಳನ್ನು ಹಾಕಿದ್ದೀನಿ. ಸ್ವಲ್ಪ ಕಾಳನ್ನ ತೆಕ್ಕೊಂಬಿಟ್ಟು ಅದನ್ನು ರುಬ್ಬೋದಕ್ಕೆ ಹಾಕೋತೀನಿ. 1 ಸೌಟಷ್ಟು 1.5 ಸೌಟಷ್ಟು ಕಾಳು ತೆಕ್ಕೊಂಬಿಟ್ಟು ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಫಸ್ಟ್ ಇವಾಗ ಕಾಳು ಹಾಕಿದ್ದೀನಲ್ವ, ಅದಕ್ಕೆ ಇನ್ನೊಂಚೂರು ನೀರು ಸೇರಿಸ್ಬಿಟ್ಟು, ಅಕಸ್ಮಾತ್ ನೀವು ಬೇಯೋದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಕಾಳು ಜೊತೆ ಇರುವಂಥ ನೀರನ್ನೇ ಹಾಕ್ಬಿಡ್ಬೋದು. ಅಕಸ್ಮಾತ್ ಕಮ್ಮಿ ಆಗಿದೆ, ಅದೆಲ್ಲ ಕಾಳೆಲ್ಲ ಹೀರ್ಕೊಂಬಿಟ್ಟಿದೆ ಅನ್ನೋದಾದರೆ ಈ ಥರ ಮೇಲ್ಗಡೆಯಿಂದ ನೀರು ಸೇರಿಸ್ಕೋಬೋದು. ಆಮೇಲೆ ರುಬ್ಕೊಳ್ಳೋಕ್ಕೆ ಮಸಾಲೆಗೆ 1 ಹಿಡಿಯಷ್ಟು ಕಾಯಿ ತುರಿ, ಆಮೇಲೆ ತೆಕ್ಕೊಂಡಿರೋಂಥ ಕಾಳು ತಣ್ಣಗಾಗಿರೋವಂಥದ್ದು ಅದನ್ನು ಹಾಕ್ಬಿಟ್ಟು ಸಾರಿನ ಪುಡಿ ಹಾಕೋಬೇಕು. 1 ಚಮಚದಷ್ಟು ಸಾರಿನ ಪುಡಿ ಬಳಸ್ತಾಯಿದ್ದೀನಿ. ನೀವು ಖಾರ ಬಳಸೋದಾದರೆ, ಖಾರ ತಿನ್ನೋದಾದರೆ ಇನ್ನೊಂಚೂರು ಸಾರಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಸಣ್ಣ ಚಮಚದಲ್ಲಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೊಂಬರ್ಬೇಕು. ನೀವು ಅಕಸ್ಮಾತ್ ಇದನ್ನು ಚಳಿಗಾಲದಲ್ಲಿ ಮಾಡ್ತಿದ್ದೀರಾ ಅನ್ನೋದಾದರೆ 1-2 ಕಾಳು ಮೆಣಸನ್ನು ಹಾಕಿದ್ರೆ ಒಳ್ಳೆಯದು. ನಾನು ಬೇಸಿಗೆಯಲ್ಲಿ ಮಾಡ್ತಿರೋದ್ರಿಂದ ಇದು ತಂಪಾಗಲಿ ಅಂತ ಮಾಡ್ತಾಯಿದ್ದೀನಿ, ಹಾಗಾಗಿ ಮೆಣಸುಕಾಳು ಹಾಕ್ತಾಯಿಲ್ಲ. ಆಮೇಲೆ ಇದನ್ನೆಲ್ಲ ಸಣ್ಣದಾಗಿ ರುಬ್ಕೊಂಡು ತೊಗೊಂಬರ್ಬೇಕು. ಈ ಮಸಾಲೆನ ನಾವು ಸಾರಿಗೆ ಸೇರಿಸ್ಕೋಬೇಕಾಗತ್ತೆ. ಫಸ್ಟು ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ನೋಡ್ಕೊಂಡು ನೀವು ರುಚಿಗೆ ಬೇಕಾಗಿರೋಷ್ಟು ಹಾಕ್ಕೊಳ್ಳಿ. ನಾನು 1 ಹಿಡಿಯಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಅದಾದಮೇಲಿಂದ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದ್ರ ರಸ ತೆಗೆದುಬಿಟ್ಟು ರಸನೂ ಇದಕ್ಕೆ ಹಿಂಡ್ಕೋತಾ ಇದ್ದೀನಿ. ಇಲ್ಲಿ ಹಾಕಲ್ಲ ನೀವು ಹುಣಸೆ ಹಣ್ಣು ಅನ್ನೋದಾದರೆ, ನೀವು ಮಿಕ್ಸಿಗೆ ರುಬ್ತಿರಲ್ವ, ಆವಾಗ ಇಡೀ ಹುಣಸೆ ಹಣ್ಣನ್ನು ಹಾಗೆ 1-2 ತೊಳೆ ಹಾಕ್ಕೊಂಡು ರುಬ್ಕೊಂಬಿಡ್ಬೋದು, ಆವಾಗಲೂ ಚೆನ್ನಾಗಾಗುತ್ತೆ. ಆಮೇಲೆ 1 ಎಸ್ಲಷ್ಟು ಕರಿಬೇವು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕುದಿ ಬರಲಿ. ಅದಾದಮೇಲಿಂದ ರುಬ್ಬಿಟ್ಕೊಂಡಿದ್ವಲ್ವ ಖಾರ, ಅದನ್ನು ಸೇರಿಸ್ಕೋಬೇಕು. ಹೆಸರು ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆನಲ್ಲಿ ತುಂಬ ತಂಪಾಗಿರುತ್ತೆ. ಮತ್ತು ಮೊಳಕೆ ಕಟ್ಟಿರೋದ್ರಲ್ಲಿ ಇನ್ನೂ ನಮಗೆ ಪ್ರೋಟೀನು ತುಂಬ ಅಧಿಕವಾಗಿ ಸಿಗುತ್ತೆ. ಹಾಗಾಗಿ ನೀವು ಬೇಸಿಗೆನಲ್ಲಿ ಹೆಸರು ಕಾಳು ಪಲ್ಯ, ಹೆಸರು ಕಾಳು ಸಾರು, ಹೆಸರು ಕಾಳಿಂದು ಅಥವಾ ಹೆಸರು ಬೇಳೆದು ಪೊಂಗಲ್ಲು, ಆ ಥರದ್ದು ಹೆಸರು ಕಾಳು ರಿಲೇಟೆಡ್ ಐಟಮ್ಸು, ಪಾಯಸ ಅಂಥದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ತಂಪಾಗಿರುತ್ತೆ ದೇಹ. ತುಂಬ ಹೀಟ್ ಜಾಸ್ತಿ ಆಗಿಬಿಟ್ಟು ಹಿಂಸೆ ಆಗೋಲ್ಲ. ಸೊ ನೋಡಿ, ಇವಾಗ ಕುದಿಸ್ಬಿಟ್ಟು ಅದಕ್ಕೆ ನೀರು ಬೇಕಾಗಿರೋಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನೋಡಿ, ತೆಳುವಾಗೇ ಇರಲಿ. ಕಾಳು ತಳದಲ್ಲಿ ಸಿಕ್ಕಲಿ, ಮಕ್ಕಳಿಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೀಗೆ ಬಿಟ್ಟಿದ್ದೀನಿ. ಸಾಮಾನ್ಯವಾಗಿ ನಾನು ಬಸ್ಸಾರಿಗೆ ಕಾಳನ್ನು ಹಾಕಲ್ಲ. ಇವತ್ತು ಮಕ್ಕಳು ಇಷ್ಟಪಟ್ಟು ನಾನು ಕಾಳು ತಿಂತೀವಿ ಅಂತಂದರು, ಹಾಗಾಗೋಸ್ಕರ ಹಾಕಿಟ್ಟಿದ್ದೀನಿ.
ಚೆನ್ನಾಗಿ ಕುದೀಲಿ ಇದೆಲ್ಲ ಚೆನ್ನಾಗಿ. ಅದಾದಮೇಲಿಂದ ಒಂದೊಳ್ಳೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡಬೇಕು. ನೀವು ಬೇರೆ ಏನಾದರೂ ಇದರಲ್ಲಿ ಸೇರಿಸ್ತೀರ ಅನ್ನೋದಾದರೆ ಹಾಕ್ಕೋಬಹುದು. ಇಷ್ಟೇ, ಬೆಲ್ಲ ಏನು ಹಾಕಲ್ಲ ಇದಕ್ಕೆ. ಬೆಲ್ಲ ಹಾಕ್ತೀರ ಅನ್ನೋದಾದರೆ ಹಾಕಿ, ನಾನೇನು ಹಾಕಿಲ್ಲ. ತುಂಬ ಚೆನ್ನಾಗಾಗುತ್ತೆ ಇದು. ತೆಳುವಾಗಿರುತ್ತೆ, ತಂಪಾಗೂ ಇರುತ್ತೆ, ಹಾಯಾಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕೋಕ್ಕೆ ಮುಂಚೆ ನೀವು ಸ್ವಲ್ಪ ಇಂಗು ನೀರನ್ನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಒಗ್ಗರಣೆನಲ್ಲೇ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಇಂಗು ನೀರನ್ನ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನಷ್ಟು ಇಂಗು ನೀರನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಕುದಿ ಎಲ್ಲ ಲಾಸ್ಟಲ್ಲಿ ಇಂಗು ನೀರು ಹಾಕೋದ್ರಿಂದ ಚೆನ್ನಾಗಿ ಘಮ್ ಅಂತ ಇರುತ್ತೆ. ತಿರ್ಗಾ ಒಂದು 2 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಆಮೇಲೆ ಇಲ್ಲಿ ಒಗ್ಗರಣೆ ಬಾಣಲೆಗೆ ಕಾಯಕ್ಕೆ ಇಟ್ಬಿಟ್ಟು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಒಗ್ಗರಣೆ ಮಾಡ್ಕೋಬೇಕು. 1 ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು ಅದು ಚಿಟಪಟ ಆದಮೇಲಿಂದ ಸೇರಿಸ್ಬಿಡೋದು ಸಾರಿಗೆ. ಏನು ಅಂತಂದರೆ ನಾವು ಒಗ್ಗರಣೆನಲ್ಲೇ ಹಿಂಗೆ ಹಾಕಿಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಕುದಿಯೋವಾಗ ಹಾಕಿರೋದ್ರಿಂದ ತಿರ್ಗಾ ಒಗ್ಗರಣೆಗೆ ಹಾಕೋಷ್ಟಿಲ್ಲ. ಸೊ ಇದು ಕುದ್ದಿದ್ದು ಸಾಕು. ಇವಾಗ ಲಾಸ್ಟ್ ಸ್ಟೇಜಲ್ಲಿ ಒಗ್ಗರಣೆ ಒಂದು ಆ್ಯಡ್ ಮಾಡಿಬಿಡೋದು. ಸೊ ಈ ಥರ ಒಂದು ಬಸ್ಸಾರು ಪಲ್ಯ ಮಾಡಿಕೊಂಡು ನೀವು ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಖಂಡಿತ ತಿಳಿಸಿ. ನಿಮ್ಮ ಮನೆಯಲ್ಲಿ ಬಸ್ಸಾರಿಗೆ ಇನ್ನೂ ಏನೇನು ಹಾಕ್ತೀರ ಅನ್ನೋದನ್ನ ಖಂಡಿತ ತಿಳಿಸಿ ನನಗೆ. ಆಮೇಲೆ ನನ್ನ ಚಾನಲ್ನ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನನಗೆ ಅದು ತುಂಬ ಮೋಟಿವೇಟ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡಿದಾರಪ್ಪ ಅಂತ ತುಂಬ ಖುಷಿಯಾಗುತ್ತೆ. ನನ್ನ ಕಂಟೆಂಟು ಪ್ರಯೋಜನಕ್ಕೆ ಬರ್ತಾ ಇದೆ ಅನ್ನೋದು ನನಗೆ ಸಂತೋಷ ಕೊಡುತ್ತೆ. ಈ ಥರ ನೀವು ಒಂದು ಅಡುಗೆ ಮಾಡಿಕೊಂಡು ಖಂಡಿತ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತಿಂದು ಆರೋಗ್ಯವಾಗಿ ಎಲ್ಲರೂ ಸಂತೋಷವಾಗಿರಿ.